ಸ್ಯಾಂಡಲ್ವುಡ್ ನಟ ನಟಿಯರಿಗೆ ಟೆನ್ಷನ್ 4,500 ಕೋಟಿ ಹಗರಣದಲ್ಲಿ ಇದೀಗ ಸ್ಟಾರ್ಸ್ಗೆ ಟೆನ್ಷನ್ ಶುರುವಾಗ್ತಾ ಇದೆ. ಬೆಳಗಾವಿ ಶಿವಂ ಅಸೋಸಿಯೇಟ್ಸ್ ವಂಚನೆ ಕೇಸ್ ವಿಚಾರವಾಗಿ ಇದೀಗ ಸ್ಯಾಂಡಲ್ವುಡ್ ಸ್ಟಾರ್ಸ್ಗೆ ಶಾಕ್ ಕೊಡಲಿದೆ ಸಿಐಡಿ. ಸಾರ್ವಜನಿಕರಿಗೆ ಕೋಟಿ ನಾಮ ಹಾಕಿದಂತಹ ಶಿವಾನಂದ ಜೈಲು ಸೇರಿದಂತಹ ಶಿವಂ ಅಸೋಸಿಯೇಟ್ಸ್ ಮಾಲೀಕ ಶಿವಾನಂದ ಅದೇ ಪ್ರಕರಣದಲ್ಲಿ ಸ್ಯಾಂಡಲ್ವುಡ್ ತಾರೆಯರಿಗೆ ತಲೆನೋವಾಗಿ ಪರಿಣಮಿಸ್ತಾ ಇದೆ. ನಟ ನಟಿಯರನ್ನ ಕರೆಸಿ ಅದ್ಧೂರಿ ಕಾರ್ಯಕ್ರಮಗಳ ಆಯೋಜನೆ ಮಾಡುವಂಥದ್ದು, ಹೂಡಿಕೆದಾರರ ಹಣ ಬಳಸಿಕೊಂಡು ನಟ ನಟಿಯರನ್ನ ಕರೆಸ್ತಾ ಇದ್ದಂತಹ ಭೂಪಾಯಿತ ಡಿಸೆಂಬರ್ 27ರಂದು ಬೆಳಗಾವಿಯಲ್ಲಿ ಅದ್ಧೂರಿ ಕಾರ್ಯಕ್ರಮವನ್ನ ಮಾಡಿರ್ತಾನೆ. ಶಿವಾನಂದ ನೇತೃತ್ವದಲ್ಲಿ ಬೆಳಗಾವಿ ಹಬ್ಬ ಅನ್ನುವಂಥ ಅದ್ಧೂರಿ ಉತ್ಸವವನ್ನು ಕೂಡ ಮಾಡಿರ್ತಾನೆ. ಕರವೇ ಜಿಲ್ಲಾಧ್ಯಕ್ಷ ನಟ ಅಂತ ಹೇಳ್ಬಿಟ್ಟು ಅಭಿಲಾಷ್ ನೇತೃತ್ವ ಇರುತ್ತೆ. ಸೊ ಗ್ರಾಹಕರು ಡೆಪಾಸಿಟ್ ಮಾಡ್ತಾ ಇದ್ದಂತಹ ಹಣದಲ್ಲೇ ಕಾರ್ಯಕ್ರಮವನ್ನ ಆಯೋಜನೆ ಮಾಡ್ತಾ ಇರ್ತಾನೆ ಅಂತ ಸ್ಯಾಂಡಲ್ವುಡ್ ಸ್ಟಾರ್ಸ್ಗೆ ಇದೀಗ ದೊಡ್ಡ ತಲೆನೋವಾಗಿ ಪರಿಣಮಿಸ್ತಾ ಇದ್ರು. ಡಾಲಿ ಧನಂಜಯ್, ನಟ ಸಪ್ತಮಿ ಗೌಡ, ನಟಿ ಸತೀಶ್ ನೀನಾಸಂ, ನಟ ರಾಗಿಣಿ ದ್ವಿವೇದಿ, ನಟಿ ದಿಗಂತ್, ಸೊ ಐಂದ್ರಿತಾ ರೈ, ಸ್ಯಾಂಡಲ್ವುಡ್ ಸ್ಟಾರ್ಸ್ಗೆ ಇದೀಗ ದೊಡ್ಡ ತಲೆನೋವಾಗಿ ಪರಿಣಮಿಸ್ತಾ ಇದೆ. ಸಾರ್ವಜನಿಕರಿಗೆ ಕೋಟಿ ನಾಮ ಹಾಕಿರುವಂತಹ ಶಿವಾನಂದ ಜೈಲು ಸೇರಿದಾನೆ. ಶಿವಂ ಅಸೋಸಿಯೇಟ್ಸ್ ಮಾಲೀಕ ಶಿವಾನಂದ ಅದೇ ಪ್ರಕರಣದಲ್ಲಿ ಸ್ಯಾಂಡಲ್ವುಡ್ ತಾರೆಯರಿಗೂ ಕೂಡ ತಲೆನೋವು ಶುರುವಾಗ್ತಾ ಇದೆ. ಬಿಕಾಸ್ ಆ ಇವೆಂಟ್ಸ್ ಆರ್ಗನೈಸ್ ಮಾಡಿದಂತಹ ಸಂದರ್ಭದಲ್ಲಿ ಗೆಸ್ಟ್ಗಳಾಗಿ, ಚೀಫ್ ಗೆಸ್ಟ್ಗಳಾಗಿ ಸ್ಯಾಂಡಲ್ವುಡ್ ತಾರೆಯರನ್ನ ಕರೆಸ್ತಾ ಇರುವಂಥದ್ದು. ಸೊ ಸಪ್ತಮಿ ಗೌಡ ಇದ್ದಾರೆ, ಸತೀಶ್ ನೀನಾಸಂ, ಡಾಲಿ ಧನಂಜಯ್, ರಾಗಿಣಿ ಇವರೆಲ್ಲರೂ ಕೂಡ ಭಾಗಿಯಾಗಿದ್ದಾರೆ, ನೋಡ್ತಾ ಇರ್ಬೋದು. ಇವ್ರಿಗೂ ಕೂಡ ದೊಡ್ಡ ತಲೆನೋವಾಗಿ ಪರಿಣಮಿಸ್ತಾ ಇದೆ. ನಟ ನಟಿಯರನ್ನ ಕರೆಸಿ ಅದ್ಧೂರಿ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡ್ತಾ ಇದ್ದ. ಈಗ ಹೂಡಿಕೆದಾರರ ಹಣವನ್ನ ಬಳಸಿ ನಟ ನಟಿಯರನ್ನ ಕರೆಸ್ತಾ ಇದ್ದಂತಹ ಭೂಪಾಯಿತ ಡಿಸೆಂಬರ್ 27ಕ್ಕೆ ಬೆಳಗಾವಿಯಲ್ಲಿ ಅದ್ಧೂರಿ ಕಾರ್ಯಕ್ರಮವನ್ನ ಮಾಡಿರ್ತಾನೆ. ಶಿವಾನಂದ ನೇತೃತ್ವದಲ್ಲಿ ಬೆಳಗಾವಿ ಹಬ್ಬ ಅನ್ನುವಂತಹ ಅದ್ಧೂರಿ ಉತ್ಸವ ನಡೆದಿರುತ್ತೆ. ಕರವೇ ಜಿಲ್ಲಾಧ್ಯಕ್ಷ ನಟ ಎಂದು ಹೇಳಿಕೊಳ್ಳುವಂತಹ ಅಭಿಲಾಷ್ ನೇತೃತ್ವ. ಹೂಡಿಕೆದಾರರ ಹಣವನ್ನೇ ಬಳಸಿಕೊಳ್ತಾ ಇದ್ದ ಅನ್ನುವಂತಹ ಮಾಹಿತಿ ಕೂಡ ಇದೆ. ಕರವೇ ಜಿಲ್ಲಾಧ್ಯಕ್ಷ ನಟ ಅಂತ ಹೇಳ್ಕೊಳ್ಳುವಂತಹ ಅಭಿಲಾಷ್ ನೇತೃತ್ವ. ಗ್ರಾಹಕರು ಡೆಪಾಸಿಟ್ ಮಾಡಿದಂತಹ ಹಣದಲ್ಲೇ ಕಾರ್ಯಕ್ರಮ ಆಯೋಜನೆ. ಸೊ ಸ್ಯಾಂಡಲ್ವುಡ್ ಸ್ಟಾರ್ಸ್ಗೆ ತಲೆನೋವಾಗಿ ಪರಿಣಮಿಸ್ತಾ ಇದೆ. ಈ ಒಂದು ಈವೆಂಟ್ ನಡೆಸ್ತಾ ಇದ್ದಂತಹ ಆತ ಅರೆಸ್ಟ್ ಆಗಿದ್ದಾನೆ. ಹೇಳ್ದಲ್ಲ, ವಿ ಆರ್ ಸರ್ಚಿಂಗ್ ಫಾರ್ ದೋಸ್ ಟ್ರಾನ್ಸಾಕ್ಷನ್ಸ್. ಟ್ರಾನ್ಸಾಕ್ಷನ್ ಆದರೆ ಕ್ಯಾಶ್ ಪ್ರೂಫ್ ಬೇಕಲ್ಲ ನಮಗೆ. ಈಗ ನೀವು ಹೇಳ್ತೀರಿ ಅವ್ರು ಫ್ರೀ ಆಗಲೂ ಕೂಡ ಬಂದಿರ್ಬೋದು, ಅವ್ರದ್ದು ಯಾವುದೋ ಮೂವಿ ಪ್ರಮೋಷನ್ಗೋಸ್ಕರ ಅಂತಲೂ ಬಂದಿರ್ಬೋದು. ವಿ ವರ್ಕ್ ಆನ್ ಪ್ರೂಫ್. ಯಾಕಂದರೆ ಕೋರ್ಟ್ ನಮಗೆ ನಾಳೆ ಅದನ್ನೇ ಕೇಳುತ್ತೆ. ನಾವು ಸೆನ್ಸೇಷನಲೈಸ್ ಮಾಡೋಕ್ಕೋಗಿ ಅವರಿಗೆ ವಿತೌಟ್ ಎನಿ ಪ್ರೂಫ್ ಅವ್ರನ್ನ ಕರೆದು ತಂದು ವಿಚಾರಣೆ ಮಾಡೋದ್ರಲ್ಲಿ ಅರ್ಥ ಇಲ್ಲ. ವಿ ಡೋಂಟ್ ವರ್ಕ್ ಲೈಕ್ ದ್ಯಾಟ್. ಇಲ್ಲ ಅಲ್ಲ, ಮಾಹಿತಿ ಇದೆ. ಇಲ್ಲ, ಟ್ರಾನ್ಸಾಕ್ಷನ್ ನಮ್ಗೆ ಇನ್ನೂ ಸಿಕ್ಕಿಲ್ಲ. ಟ್ರಾನ್ಸಾಕ್ಷನ್ ಆದರೆ ಕ್ಯಾಶ್ ಪ್ರೂಫ್ ಬೇಕಲ್ಲ ನಮಗೆ. ಈಗ ನೀವು ಹೇಳ್ತೀರಿ ಅವ್ರು ಫ್ರೀ ಆಗಲೂ ಕೂಡ ಬಂದಿರ್ಬೋದು, ಅವ್ರದ್ದು ಯಾವುದೋ ಮೂವಿ ಪ್ರಮೋಷನ್ಗೋಸ್ಕರ ಅಂತಲೂ ಬಂದಿರ್ಬೋದು. ವಿ ವರ್ಕ್ ಆನ್ ಪ್ರೂಫ್. ಯಾಕಂದರೆ ಕೋರ್ಟ್ ನಮಗೆ ನಾಳೆ ಅದನ್ನೇ ಕೇಳುತ್ತೆ. ನಾವು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಪ್ರಶಾಂತ್ ಝೂಮ್ ಲೈವ್ ಅಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಪ್ರಶಾಂತ್, ಏನಿದು ಪ್ರಕರಣ? ನಟ ನಟಿಯರಿಗೂ ಕೂಡ ದೊಡ್ಡ ತಲೆನೋವಾಗಿ ಪರಿಣಮಿಸ್ತಾ ಇದೆ. ಸೊ ಇವೆಂಟ್ ಆರ್ಗನೈಸ್ ಮಾಡ್ತಾ ಇರ್ತಾರೆ, ಜನಗಳ ದುಡ್ಡನ್ನೇ, ಹೂಡಿಕೆ ಮಾಡಿದಂತಹ ದುಡ್ಡನ್ನೇ ತೆಗೆದುಕೊಂಡು ಈಗ ಸ್ಟಾರ್ಸ್ಗೆ ಕೊಡ್ತಾ ಇರ್ತಾರೆ. ಅದರಲ್ಲಿ ದೊಡ್ಡ ಅದ್ಧೂರಿಯಾದಂತಹ ಉತ್ಸವವನ್ನ ನಡೆಸ್ತಾ ಇರ್ತಾರೆ. ರೀಸೆಂಟ್ ಆಗಿ ಬೆಳಗಾವಿಯಲ್ಲಿ ಆಗಿರುವಂತಹ ಉತ್ಸಾಹ, ಆತ ಮಾಡಿರುವಂತಹ ಸ್ಕ್ಯಾಮ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಕೊಡೋದಾದ್ರೆ ಪ್ರಶಾಂತ್. ಖಂಡಿತ ರೋಜಾ, ಏನಂತಂದ್ರೆ ಬೆಳಗಾವಿಯಲ್ಲಿ ಸುಮಾರು 4,500 ರೂಪಾಯಿ
ಕೋಟಿ ವಂಚನೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಶಿವಂ ಅಸೋಸಿಯೇಟ್ಸ್ ಮಾಲೀಕರಾಗಿರುವಂತಹ ಶಿವಾನಂದ್ ನಿಲನ್ ಅವರು ಈಗ ಜೈಲು ಪಾಲಾಗಿರುವಂತದ್ದು. ಇದರ ಬೆನ್ನಲ್ಲೇ ಇದೀಗ ಮತ್ತೊಂದು ಭೀತಿ ಅಂತಂದ್ರೆ ಸ್ಯಾಂಡಲ್ವುಡ್ ನಟ ನಟಿಯಾಗಿ ಕಾಡ್ತಾ ಇರುವಂತದ್ದು. ಡಿಸೆಂಬರ್ 27ರಂದು ಬೆಳಗಾವಿಯ ಸರ್ದಾರ್ ಗ್ರೌಂಡ್ ನಲ್ಲಿ ಬೆಳಗಾವಿಯ ಕನ್ನಡ ಹಬ್ಬ ಅಂತ ಹೇಳಿ ಶಿವಂ ಅಸೋಸಿಯೇಷನ್ ಮಾಲೀಕರಾಗಿರುವಂತಹ ಶಿವಾನಂದ್ ನಿಲನ್ ಅವರು ಏನೋ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಿರ್ತಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಗಾಯಕರಾಗಿರುವಂತಹ ರಾಜೇಶ್ ಕೃಷ್ಣ ಆಗಿರ್ಬೋದು, ದಿಗಂತರ ಆಗಿರ್ಬೋದು, ಅಜಂತರ ಮತ್ತು ವಶಿಷ್ಠ ಶಿವ ಸೇರಿದಂತೆ ಸತೀಶ್ ನಿನಾಸಂ ಮತ್ತು ರಾಗಿಣಿ ಸಹ ಸೇರಿದಂತೆ ವಿವಿಧ ನಟ ನಟಿಯರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತದ್ದು. ಇವರಿಗೆಲ್ಲಾದ್ರೂ ಒಂದು ವೇಳೆ ಏನು ವಂಚನೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎಲ್ಲಾದ್ರೂ ಆ ಒಂದು ಹಣವನ್ನ ಇವರಿಗೆ ಇಲ್ಲಿ ಏನು ಟ್ರಾನ್ಸ್ಫರ್ ಮಾಡಿದ್ರೆ, ಆ ಒಂದು ಹಿನ್ನೆಲೆ ವರ್ಗಾವಣೆ ಮಾಡಿದ್ರೆ ಇವ್ರಿಗೂ ಸಹ ಸಿಐಡಿ ತನಿಖೆಯನ್ನ ಎದುರಿಸುವಂತ ಸಾಧ್ಯತೆಗೂ ಸಹ ಇರುವಂತದ್ದು. ಈಗಾಗಲೇ ಹಲವಾರಿಗೆ ಏನಂದ್ರೆ ಸಿಐಡಿ ಕಡೆಯಿಂದ ನೋಟಿಸ್ ಸಹ ಜಾರಿ ಆಗಿರುವಂತದ್ದು. ನಟ ಅಭಿಲಾಷ್ ಏನಿದ್ದಾರೆ ಅವರು ಸಹ ಬೆಳಗಾವಿಯಲ್ಲಿ ಇರುವಂತದ್ದು. ಕರ್ವೆ ಜಿಲ್ಲಾಧ್ಯಕ್ಷ ಅಂತ ಹೇಳ್ಕೊಂಡು ಇಲ್ಲಿ ಒಂದು ಕಾರ್ಯಕ್ರಮವನ್ನ ಸಹ ಆಯೋಜನೆ ಮಾಡುವಂತದ್ದು. ಅವರ ನೇತೃತ್ವದಲ್ಲಿ ಈ ಎಲ್ಲ ನಟ ನಟಿಯರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತದ್ದು. ಇದೇ ಒಂದು ಸಂದರ್ಭದಲ್ಲಿ ಸಪ್ತಮಿ ಗೌಡ ಅವರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಇವ್ರಿಗೂ ಇಲ್ಲಿ ಒಂದು ವೇಳೆ ಏನು ವಂಚನೆಯ ಹಣ ಎಲ್ಲಾದರೂ ವರ್ಗಾವಣೆ ಆಗಿದ್ದಾರೆ ಇವರಿಗೆ ಸಿಐಡಿ ನೋಟಿಸ್ ಕೊಟ್ಟು ತನಿಖೆಗೆ ಸಹಕರಿಸುವಂತೆ ಒಂದು ಲೆಟರ್ ಸಹ ಕಳಿಸುವಂತ ಸಾಧ್ಯತೆಗಳು ಇರುವಂತದ್ದು. ಇವರಿಗೂ ಸಹ ಇದೀಗ ಸಿಐಡಿ ಭೀತಿಯಲ್ಲಿ ಕಾಡ್ತಾ ಇರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಬೆಳಗಾವಿಯಲ್ಲಿ ಸಿಐಡಿ ಇಲಾಖೆಯ ಡಿಜಿ ಐಜಿಪಿ ಆಗಿರುವಂತಹ ಭೀಮಾಶಂಕರ್ ಗುಡ್ ಸಹ ಅವರು ಸ್ಪಷ್ಟನೆ ಸಹ ನೀಡಿರುವಂತದ್ದು. ಒಂದು ವೇಳೆ ಇವರಿಗೆ ಹಣವನ್ನ ವರ್ಗಾವಣೆ ಆಗಿದ್ದರೆ ಅವರು ಸಹ ಸಿಐಡಿ ತನಿಖೆಯನ್ನು ಎದುರಿಸಬೇಕಾಗುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ನಾವು ಸಹ ಏನೋ ಹಣ ವರ್ಗಾವಣೆ ಆದ ಬಗ್ಗೆ ಮಾಹಿತಿಯನ್ನು ಕಲೆಕ್ಟ್ ಮಾಡ್ತಾ ಇದ್ದೇವೆ. ಕಲೆಕ್ಟ್ ಆದ ಮಾಹಿತಿ ಗೊತ್ತಾದ್ರೆ ಇವ್ರಿಗೂ ಸಹ ನೋಟಿಸ್ ಅನ್ನು ಕೊಡ್ತೀವಿ ಅಂತ ಹೇಳಿ ಇದಕ್ಕೆ ಹೇಳಿಕೆಯನ್ನು ಸಹ ಇಲ್ಲಿ ನೀಡಿರುವಂತದ್ದು. ರೋಜಾ, ರೈಟ್. ಥ್ಯಾಂಕ್ ಯು ಪ್ರಶಾಂತ್, ಆಮೇಲೆ ಅಪ್ಡೇಟ್ಸ್ಗಾಗಿ.